ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಸಾನ್ನಿಧ್ಯ ವೃದ್ಧಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಫೆಬ್ರವರಿ 4 ಮಂಗಳವಾರ ನವದುರ್ಗ ಲೇಖನ ಯಜ್ಞದ ಪ್ರಯುಕ್ತ ನವ ಚಂಡೀಯಾಗ ಜರಗಲಿದೆ ಎಂದು ನವದುರ್ಗ ಲೇಖನ ಯಜ್ಞ ಸಮಿತಿಯ ಅಧ್ಯಕ್ಷ ಮಾಜಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಅವರು ಕಾಪುವಿನಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ದೇವಸ್ಥಾನದ ಪ್ರಧಾನ ತಂತ್ರಿಗಳಾದ ಕೊರಂಗ್ರಪಾಡಿ ವಿದ್ವಾನ್ ಕುಮಾರಗುರು ತಂತ್ರಿಯವರ ನೇತೃತ್ವದಲ್ಲಿ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಕಲ್ಯ ಶ್ರೀನಿವಾಸ ತಂತ್ರಿಯವರ ಉಪಸ್ಥಿತಿಯಲ್ಲಿ ನವ ಚಂಡೀಯಾಗ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಜರಗಲಿದೆ. ಫೆಬ್ರವರಿ 4ರಂದು ಬೆಳಿಗ್ಗೆ ನವ ಚಂಡೀಯಾಗ ಆರಂಭಗೊಂಡು ಕಲ್ಪೋಕ್ತ ಪೂಜೆ, 11 ಗಂಟೆಗೆ ಪೂರ್ಣಾಹುತಿ, ಧಾರ್ಮಿಕ ಸಭಾ ಕಾರ್ಯಕ್ರಮ, ವಾಗೀಶ್ವರ ಪೂಜೆ, ಮಹಾಮಂಗಳಾರತಿ, ಮಹಾ ಪ್ರಸಾದ ವಿತರಣೆ ಹಾಗೂ 1 ಗಂಟೆಗೆ ಮಹಾ ಅನ್ನಪ್ರಸಾದ ನಡೆಯಲಿದೆ. ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕೆ ವಾಸುದೇವ ಶೆಟ್ಟಿಯವರ ನೇತೃತ್ವದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಮತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನಡಿಕೇರಿ ರತ್ನಾಕರ್ ಶೆಟ್ಟಿ ಹಾಗೂ ನವದುರ್ಗ ಲೇಖನ ಯಜ್ಞ ಸಮಿತಿಯ ಅಧ್ಯಕ್ಷರಾದ ಕೆ ರಘುಪತಿ ಭಟ್ ಉಪಸ್ಥಿತಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಜರಗಲಿದೆ. ಆ ಪ್ರಯುಕ್ತ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಡುಪಿ ಶ್ರೀ ಪೇಜಾವರ ಅಧೋಕ್ಷದ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ. ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮುಜರಾಯಿ ಮತ್ತು ಧಾರ್ಮಿಕ ದತ್ತಿ ಇಲಾಖಾ ಸಚಿವ ಡಾಕ್ಟರ್ ರಾಮಲಿಂಗಾರೆಡ್ಡಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಶಾಸಕರಾದ ಡಾಕ್ಟರ್ ಮಂಜುನಾಥ ಭಂಡಾರಿ, ಮಾಜಿ ಸಚಿವ ವಿನಯಕುಮಾರ್ ಸೊರಕೆ, ಮಾಜಿ ಶಾಸಕರಾದ ಲಾಲಾಜಿ ಮೆಂಡಲ್, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತ ವೆಂಕಟೇಶ್ IAS ಗೌರವ ಉಪಸ್ಥಿತರಾಗಿ ಭಾಗವಹಿಸಲಿದ್ದಾರೆ. ನವದುರ್ಗ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳುವ ಉದ್ದೇಶದೊಂದಿಗೆ ಈಗಾಗಲೇ ಪುಸ್ತಕ ತೆಗೆದುಕೊಂಡು ಹೋಗಿ ಲೇಖನ ಬರೆಯುತ್ತಿರುವವರು ಜನವರಿ 30ರ ಒಳಗಾಗಿ ಪುಸ್ತಕವನ್ನು ದೇವಳಕ್ಕೆ ಸಮರ್ಪಿಸಿ ಫೆಬ್ರವರಿ 4ರಂದು ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ನಡೆಯುವ ನವಚಂಡೀಯಾಗದ ಸಂಕಲ್ಪದಲ್ಲಿ ಭಾಗಿಯಾಗಬೇಕಿದೆ. ಸಂಕಲ್ಪಕ್ಕೆ ಕುಳಿತುಕೊಳ್ಳುವವರು ಬೆಳಿಗ್ಗೆ 9 ಗಂಟೆಗೆ ತಪ್ಪದೇ ಹಾಜರಿರಬೇಕು. ಲೇಖನ ಬರೆಯಲು ಇಚ್ಛಿಸುವ ಭಕ್ತರು ಆದಷ್ಟು ಶೀಘ್ರವಾಗಿ ಲೇಖನ ಪುಸ್ತಕವನ್ನು ಪಡೆದು ಲೇಖನ ಬರೆದು ಶಿಲಾಸೇವೆ ಸಹಿತವಾಗಿ ಕಾಪುವಿನ ಅಮ್ಮನಿಗೆ ಸಮರ್ಪಿಸಲು ಅವಕಾಶ ಇದೆ. ಆ ಪ್ರಯುಕ್ತ 9 ಮತ್ತು ಅದಕ್ಕಿಂತ ಹೆಚ್ಚಿನ ಶಿಲಾಸೇವೆ ನೀಡುವ ಭಕ್ತರಿಗೆ ಕಾಪುವಿನ ಅಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆಗೊಳ್ಳುವ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ರಘುಪತಿ ಭಟ್ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ನವದುರ್ಗ ಲೇಖನ ಯಜ್ಞ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ಶೆಟ್ಟಿ, ಕೋಶಾಧಿಕಾರಿ ಕೆ ವಿಶ್ವನಾಥ್, ಉಪಾಧ್ಯಕ್ಷ ಹರಿಯಪ್ಪ ಕುಟ್ಯಾನ್, ಸಂಚಾಲಕರಾದ ಸುವರ್ಧನ್ ನಾಯಕ್, ಮಹಿಳಾ ಪ್ರಧಾನ ಸಂಚಾಲಕಿ ಗೀತಾಂಜಲಿ M. ಸುವರ್ಣ, ಸಂಚಾಲಕಿ ಸಾವಿತ್ರಿ ಗಣೇಶ್, ಸಂಘಟನಾ ಕಾರ್ಯದರ್ಶಿ ಸಂದೀಪ್ ಕುಮಾರ್ ಮಂಜಾ ಉಪಸ್ಥಿತರಿದ್ದರು. ಕೇಳ್ಕೊಳ್ತಾರೆ 9 ಗಂಟೆಯ ಸುಮಾರಿಗೆ ಸಂಕಲ್ಪಕ್ಕೆ ಕೂತ್ಕೊಳ್ಳುವವರು ಬರಬೇಕು. ತಂತ್ರಿಗಳು ಅವರಿಂದ ಸಂಕಲ್ಪವನ್ನು ಮಾಡಿಸ್ತಾರೆ. 11 ಗಂಟೆಗೆ ಸರಿಯಾಗಿ ಪೂರ್ಣಾಹುತಿ ನಡೀಲಿಕ್ಕಿದೆ. ಪೂರ್ಣಾಹುತಿ ಆದ ನಂತರ ಈಗಾಗಲೇ ಸಮರ್ಪಿಸಲ್ಪಟ್ಟಂಥ ಪುಸ್ತಕಗಳಿಗೆ ಮತ್ತೊಮ್ಮೆ ವಾಗೀಶ್ವರಿ ಪೂಜೆಯನ್ನು ಮಾಡಲಿಕ್ಕಿದೆ. ಅಂದರೆ ಅವರು ಮನೆಯಲ್ಲಿ ಬರೆದು ತಂದಂಥ ಪೂಜೆಗೆ ಮತ್ತೊಮ್ಮೆ ವಾಗೀಶ್ವರಿ ಪೂಜೆ ನಡೀಲಿಕ್ಕಿದೆ. ಪೂಜೆ ಆದ ತಕ್ಷಣ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಪೇಜಾವರ ಇದಕ್ಕೆ ಚಾಲನೆ ಕೊಟ್ಟಂಥ ಪೇಜಾವರ ಶ್ರೀಪಾದರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಆಗಮಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ ಸಾರಿಗೆ ಮತ್ತು ಧಾರ್ಮಿಕ ದತ್ತಿ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಬರುವುದನ್ನು ಕನ್ಫರ್ಮ್ ಮಾಡಿದ್ದಾರೆ. ನಿನ್ನೆ ನಾವು ನಮ್ಮ ಸಮಿತಿಯವರು ನಿನ್ನೆ ಅವರನ್ನು ಬೆಂಗಳೂರಲ್ಲಿ ಭೇಟಿಯಾಗಿ ಅಧಿಕೃತವಾಗಿ ಇನ್ವಿಟೇಷನ್ನು ಕೊಟ್ಟಿದ್ದೇವೆ. ಅವರು ಬರುವಂಥದ್ದು ಹೇಳಿದ್ದಾರೆ. ಇನ್ನು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಪ್ರಕಾಶ್ ಶೆಟ್ಟಿಯವರು ಭಾಗವಹಿಸ್ತಾರೆ. ರಾಜೇಂದ್ರ ಕುಮಾರ್ SCDCCಯ ಅಧ್ಯಕ್ಷರು ಭಾಗವಹಿಸುವರಿದ್ದಾರೆ. ಮಂಜುನಾಥ್ ಭಂಡಾರಿಯವರು ಭಾಗವಹಿಸಿ ಈ ರೀತಿ ತುಂಬ ಅತಿಥಿಗಳು ಪೂರ್ಣಾಹುತಿಯ ಕಾಲದಲ್ಲೇ ಇಲ್ಲಿ ಭಾಗವಹಿಸಿದ್ದಾರೆ. ಪೂರ್ಣಾಹುತಿ ಆದ ತಕ್ಷಣ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಸೊ ನಾವು ಇವತ್ತು ತಮ್ಮ ಮೂಲಕ ಇನ್ನೂ ತುಂಬ ಜನ ತಗೊಂಡೋಗಿದ್ದಾರೆ, ಪುಸ್ತಕ ಬರೆದು ತರಲಿಕ್ಕೆ ಕಾಯ್ತಾ ಇದ್ದಾರೆ. ಯಾವುದೋ ಅವ್ರ ಕಾರಣಕ್ಕೋಸ್ಕರ ಪೆಂಡಿಂಗ್ ಇರ್ಬೋದು. 3ನೇ ತಾರೀಕಿನ ಒಳಗೆ ಎಲ್ಲರೂ ಪುಸ್ತಕವನ್ನು ಶಿಲಾಸೇವೆಯೊಂದಿಗೆ ತಂದು ಮಾರಿಗುಡಿಗೆ ಕೊಡಬೇಕು ಅಂತ ಹೇಳುವಂಥದ್ದು ನಾವು ವಿನಂತಿ ಮಾಡಿದ್ದೇವೆ. ಅದೇ ರೀತಿ ಆ ದಿವಸ ಮಹಾ ಅನ್ನ ಸಂತರ್ಪಣೆಯೂ ಇದೆ.
ಇದು ಚಂಡಿಕಾ ಯಾಗ ಆದ ನಂತರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. 3ನೇ ತಾರೀಕಿನೊಳಗೆ ಎಲ್ಲರೂ ಪುಸ್ತಕವನ್ನು ವಾಪಸ್ ಕೊಟ್ಟು ನವದುರ್ಗ ಲೇಖನ ಯಜ್ಞದ ಪ್ರಯುಕ್ತ ನಡೆಯುವಂಥ ನವಚಂಡಿಕಾ ಯಾಗದಲ್ಲಿ ಸಂಕಲ್ಪದಲ್ಲಿ ಎಲ್ಲರೂ ಭಾಗವಹಿಸಿ ಇದಕ್ಕೆ ಕೃತಾರ್ಥರಾಗಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ.
ಎಕ್ಸಾಂಪಲ್ ಹರಿಯಪ್ಪಣ್ಣ ಅವರ ಸಂಸ್ಥೆ ಅವರು ಕನಿಷ್ಠ ಒಂದು 300-400 ಜನರಿಗೆ ಪುಸ್ತಕವನ್ನು ಕೊಟ್ಟು ಅದರ ಬಡವರಿಗೆ ಅದರ ಶಿಲಾ ಸೇವೆಯನ್ನು ಅವರೇ ಕೊಟ್ಟಿದ್ದಾರೆ. ಜಯಲಕ್ಷ್ಮಿ ಸ್ಟೋರ್ನವರು, ಗೀತಾಂಜಲಿ ಸ್ಟೋರ್ನ ಅವರ ಎಲ್ಲರ ಹತ್ರ ಬರ್ಸಿದ್ದಾರೆ. ಅದರ ಎಲ್ಲ ಶಿಲಾ ಆದರ್ಶ ಹಾಸ್ಪಿಟಲ್ನವರು, ಶಾಂತಾ ಎಲೆಕ್ಟ್ರಿಕ್, ಇಂಥ ತುಂಬ ಜನ. ಲೆಕ್ಕಾಚಾರ ಅಲ್ಲ ಸರ್, ನಾನು ಹೇಳ್ತಿರುವಂಥದ್ದು ಆಲ್ರೆಡಿ ನಾವು 2013ರಲ್ಲಿ ಶುರು ಮಾಡಿಕೊಂಡು ಆ ಸಮಯದಲ್ಲಿ ಶಿಲಾಸೇವೆ ಕಾನ್ಸೆಪ್ಟ್ ನಮಗೆ ಬಂದಿದೆ. ಅದು ಅಧ್ಯಕ್ಷರೇ ಸಾರಿ, ಆ ಸಮಯದಲ್ಲಿ ಈಗ ಒಂದು ಮನೆಯಿಂದ ಕೊಡ್ಬೇಕಂತ ಹೇಳಿದಾಗ ಈಗ ನಿಮಗೆ ಅಲ್ಲ ನಿಮಗೆ ಒಂದು ಸುಮ್ಮನೆ ನಿಮಗೆ ಅಲ್ಲ ನೀವು ಹೇಳಿದ ಸರಿ ಇದೆ, ನೀವು ಹೇಳಿದ ಸರಿ ಇದೆ, ನೀವು ಹೇಳಿದ ಒಳ್ಳೆ ಆಯ್ತು. ಹೇಳಿ ಇನ್ನು ಈ ಪುಸ್ತಕವನ್ನು ಕೊಡುವಾಗ 5 ಪುಸ್ತಕ ತಗೊಂಡ್ರೆ 5 ಶಿಲಾ ಸೇವೆಯನ್ನು ಕೊಡಬೇಕು, ಅಥವಾ ಒಂದು ಶಿಲಾ ಸೇವೆಯನ್ನು ಕೊಟ್ಟರು ಕೂಡ 5 ಪುಸ್ತಕ ತಗೊಳ್ತೀರ ಒಂದು ಮಾತಾ ತಗೊಂಡಿದ್ದೇವೆ. ಇಲ್ಲ ಕೊಡುವಾಗ 5 ಕೊಡಬೇಕು. ಗೀತಾಂಜಲಿ ಕೇಳಬೇಕಾದ್ರೆ ಗೀತಾಂಜಲಿ ಒಳಗಡೆ ಏನಾಗಿದೆ, ಎಷ್ಟು ಮಂದಿ ಹೇಳಿಲ್ಲ ನಾವು ಒಂದೇ ಕೊಟ್ಟು ಅದು ಪುಸ್ತಕ 9 ನಿಮ್ಮ ಬರಲಿಲ್ಲ. ಸರ್ ಒಂದು ಕ್ಲಿಯರ್ ಅಲ್ಲ ಕ್ಲಿಯರ್ ಬೇಡ, ಕ್ಲಿಯರ್ ಇಲ್ಲಿ ಕೇಳಿ ಅಲ್ಲ, ಒಂದು ಕನ್ಫ್ಯೂಷನ್ ಬೇಡ, ಕ್ಲಿಯರ್. ಪುಸ್ತಕವನ್ನು ತಗೊಳ್ಳಿಲ್ಲ ಅಂತಲ್ಲ, ನೀವು ಶಾಶ್ವತ ಪೂಜೆಯನ್ನು ಇಡಬೇಕಾದ್ರೆ ಒಂದು ಶಿಲೆ ಕೊಡಬೇಕು ಅಂತ. ಜೀವನ ಪರ್ಯಂತ ಅದಕ್ಕೆ ಸರ್ ಇದು ಅದಕ್ಕೆ ಸರ್, ಅದು ಮತ್ತೆ ಇನ್ನು ಕನ್ಫ್ಯೂಷನ್ ಮಾಡಿ ನೀವು ಬೇರೆ ಬರಿಬೇಡಿ. ಒಂದು ಪುಸ್ತಕಕ್ಕೆ ಒಂದು ಶಿಲೆ ಕಡ್ಡಾಯವೇ, ಅದು ಸಮಿತಿಯವರು ಹಾಕ್ತಾರೆ. ಅದು ಹಾಕದಿದ್ರೆ ಅವರಿಗೆ ಯಾರೋ ಇನ್ನೊಬ್ರು ಹಾಕ್ತಾರೆ ಅಂತ ಹೇಳಿದಾರೆ ಬಿಟ್ರೆ, ಬಟ್ ನಿಮ್ಗೆ ಒಂದಕ್ಕೆ ಒಂದು ಕೊಡಲೇಬೇಕು. ಅದಕ್ಕೆ ನಮ್ಮ ಅಧಿಕಾರ ಇಲ್ಲ, ಶಾಶ್ವತ ಅದು ನಮಗೆ ಅಧಿಕಾರ ಇಲ್ಲ. ಅಭಿವೃದ್ಧಿ ಸಮಿತಿ ನಿರ್ಣಯ ಮಾಡಿ ನಮಗೆ ಕೊಟ್ಟದ್ದನ್ನು ನಾವು ಜಾರಿಗೆ. ಸರ್ ಅದು ಎಲ್ಲ ಕಡೆ ಹೇಳಿದೆವು ನಾವು. ನೋಡಿ ನಿಮ್ಗೆ ಏನಾಯ್ತು ಗೊತ್ತಾ, ಇದು ಸ್ಟಾರ್ಟ್ ಅದು ಸ್ವಲ್ಪ ಮಂಗಳೂರಲ್ಲಿ ನಾವು ಹೋಗಿ ಹೇಳಿದಾಗ ಅಲ್ಲಿ ಏನಾಯಿತು, ನಾವು ಹೇಳಿದ್ದನ್ನು ಇವರು ಪಾಪ ತುಂಬ ಕೆಲಸ ಮಾಡಿದ್ದಾರೆ ಮಂಗಳೂರವರು. ಅಲ್ಲಿ ತಲುಪಿಸುವಾಗ ಅವರು ಅಶಿಲಾ ಸೇವೆ ಇದೆ, ಆದರೆ ನಮ್ಮ ಆ ಮಾಹಿತಿ ಪುಸ್ತಕದಲ್ಲಿದೆ, ನೀವು ಪುಸ್ತಕದಲ್ಲಿದೆ, ಆದರೆ ಅವರು ಅದನ್ನು ಓದಲಿಲ್ಲ. ಕನ್ಫ್ಯೂಷನ್ ಈಗ ಎಲ್ರಿಗೂ ಅರ್ಥ ಆಗಿದೆ. ಏನಿಲ್ಲ, ನಾವು ಈ ನವದುರ್ಗ ಲೇಖನ ಯಜ್ಞದ ಈ ಪ್ರಕ್ರಿಯೆ ಆರಂಭ ಆದಾಗ ಇದರ ಪರಿಕಲ್ಪನೆ ಯಾವ ರೀತಿ ಇತ್ತು ಅಂತಂದ್ರೆ, ಇದರಲ್ಲಿ ಜನರಲ್ಲಿ ಭಕ್ತಿಯ ಜಾಗೃತಿಯನ್ನ ಹುಟ್ಟಿಸುವುದರ ಒಂದಿಗೆ ನಮ್ಮ ಕ್ಷೇತ್ರದ ಇರುವ ಭಕ್ತರಲ್ಲದೆ ಕ್ಷೇತ್ರದ ಪರಿಚಯ ಇಲ್ಲದ ಭಕ್ತರನ್ನು ತಲುಪುವ ಒಂದು ಪ್ರಯತ್ನ ಇದೆ. ಅದಕ್ಕೆ ಈ ಪರಿಕಲ್ಪನೆ ಹುಟ್ಟಿದ್ದು. ಇದು ಹೇಗಂತಂದ್ರೆ, ಇದರಲ್ಲಿ ನಮ್ಮ ಕಾರ್ಯದರ್ಶಿಯವರು ಹೇಳಿದ ಹಾಗೆ ಆರ್ಥಿಕ ಸಂಚಲನವೂ ಒಂದು ನಮ್ಮ ಉದ್ದೇಶ, ಅದರಲ್ಲೇನು ಮುಚ್ಚುಮರ ಏನಿಲ್ಲ. ಇಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ಪರಿಚಯ ಇಲ್ಲದವರು ಅದಕ್ಕೆ ಕಾರಣವೂ ಹೇಳ್ತೇನೆ. ನಮ್ಮ ಮೂಲಭೂತ ಪರಿಕಲ್ಪನೆ ಇದ್ದದ್ದೇ ಹಾಗೆ, ಎಲ್ಲೂ ಹೋಗಿ ಧನ ಸಂಚಯನ ಮಾಡ್ಲಿಕ್ಕೆ ದುಡ್ಡು ಕೇಳಲಿಕ್ಕಿಲ್ಲ ಅಂತ ಹೇಳಿ ಇತ್ತು. ನಮಗೆ ಏನು ಬೇಕು ಅನ್ನೋದನ್ನು ಜನರಿಗೆ ತಲುಪಿಸುವುದಷ್ಟೇ, ಕೊಡುವುದು ಅವರಿಗೆ ಬಿಟ್ಟದ್ದು. ಅದೇ ರೀತಿ ಈ ಕಲ್ಪನೆ ಕೂಡ ಇದರಲ್ಲಿ ಏನಂತಂದ್ರೆ, ನಮ್ಮ ನವದುರ್ಗ ಲೇಖನ ಯಜ್ಞ ಪರಿಪೂರ್ಣ ಆಗುವುದೇ ಶಿಲಾ ಸೇವೆಯ ಮೂಲಕ. ಆ ಕಾನ್ಸೆಪ್ಟ್ ಅನ್ನು ನಾವು ನಮ್ಮ ಮಾಹಿತಿ ಪುಸ್ತಕದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೇವೆ.